ಯಾವುದಾದ್ರು ಫಂಕ್ಷನ್ ಹೋಗಿ ಬಂದಮೇಲೆ ರಾತ್ರಿ ಹೊತ್ತು ಅಡುಗೆ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಹಿಯರ್ ಇಸ್ ಅ ಕ್ವಿಕ್ ರೆಸಿಪಿ. ವೆಲ್ಕಮ್ ಟು ದ ಸೀರೀಸ್ ಆಫ್ ಚಟ್ಪಟ್ ಗೊಜ್ಜು. ಇದು ಹೀರೆಕಾಯಿ ಗೊಜ್ಜು. ಒಂದು ಬಾಣಲ್ಗೆ ಸ್ವಲ್ಪ ತೆಂಗಿನೆಣ್ಣೆ, ಚೂರಿಂಗು ಮತ್ತು ಸೀಳಿದೊಂದು 5-6 ಹಸಿಮೆಣಸು ಇದನ್ನು ಚಂದ ಮಾಡಿ ಹುರಿಬೇಕು. ಇದಕ್ಕೆ ಈಗ ಕಟ್ ಮಾಡಿರುವ ಹೀರೆಕಾಯಿ ಹಾಕೋದು. ಹೀರೆಕಾಯಿಯನ್ನು ಸಿಪ್ಪೆ ಸಮೇತ ಹಾಕಿ ಇದಾದಮೇಲೆ ಇದನ್ನು ಚಂದ ಮಾಡಿ ಫ್ರೈ ಮಾಡಬೇಕು. ಅರ್ಧ ಚಮಚದಷ್ಟು ಕೊತ್ತಂಬರಿ ಹಾಕಬೇಕು. ಆಮೇಲೆ 1 ಚಮಚದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟದನ್ನು ಚಂದ ಮಾಡಿ ಮ್ಯಾಶ್ ಮಾಡಿ ನೀರು ಸಮೇತ ಹುಣಸೆ ಹಣ್ಣು ಸಮೇತನೇ ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸ್ಲಿಕ್ಕಿಡಿ. ಇನ್ನೂ ರಪ್ಪ ಆಗಬೇಕಾ ಕುಕ್ಕರಲ್ಲಿ 1 ವಿಸಿಲ್ ಹಾಕಿ. ಈ ಹಸಿ ಕೊತ್ತಂಬರಿ ಹಾಕಿದೆವಲ್ಲ, ಇದರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಇದು ನನಗೆ ನನ್ನ ಅಮ್ಮಮ್ಮ ಹೇಳಿಕೊಟ್ಟ ಟಿಪ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇದು ಬೆಂದಾದ ಕೂಡಲೇ ಇದಕ್ಕೆ 2 ಅಥವಾ 3 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೋದು. ಇದನ್ನು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಎಕ್ಸ್ಟ್ರಾ ನೀರೇನು ಹಾಕಬೇಕಾಗಿಲ್ಲ, ಬೇಯಿಸಿದ ನೀರಲ್ಲೇ ಅರಿಬೋದು. ಇದೀಗ ನಮ್ಮ ಗೊಜ್ಜು ರೆಡಿ. ಇದಕ್ಕೊಂದು ಚಟಪಟ ಅಂತ ಒಗ್ಗರಣೆ ಮಾಡುವ. ಒಗ್ಗರಣೆ ಮಾಡೋದು ಎಷ್ಟು ಸುಲಭ ಅಲ್ವಾ? ಸ್ವಲ್ಪ ತೆಂಗಿನೆಣ್ಣೆಗೆ ಚೂರು ಸಾಸ್ಮಿ ಚಟಪಟ ಅಂದಮೇಲೆ ಸ್ವಲ್ಪ ಉದ್ದಿನಬೇಳೆ, ಕೆಂಪು ಮೆಣಸು, ಇಂಗು. ಉದ್ದಿನಬೇಳೆ ಕೆಂಪು ಕಲರ್ ಆದ ಕೂಡಲೇ ಇದಕ್ಕೆ ಬೇಸಪ್ಪ ಹಾಕೋದು. ತಟಪಟ ಅಂದ ಕೂಡಲೇ ಈ ಬಿಸಿ ಒಗ್ಗರಣೆನ ಚುಯ್ ಅಂತ ಗೊಜ್ಜಿಗೆ ಹಾಕುವ. ಈ ಗೊಜ್ಜನ್ನುಂಟಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಮೇಲಿಂದ 1 ಚಮಚ ತೆಂಗಿನೆಣ್ಣೆ ಹಾಕಬೇಕು. ಮತ್ತು ಊಟ ಮಾಡಿದರೆ ಉಂಟಲ್ಲ, ಆಹಾ, ಸೋ ಯಮ್ಮಿ. ನೀವು ಸಹ ಈ ಗೊಜ್ಜನ್ನು ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ. ಹೋಗಿ ಬರ್ತೀನಿ ಆಯಿತಾ?